ನಾ ಎಲ್ಲಿ ಕೇಳಕ್ಕೆ ಹೋಗುದಿಲ್ಲಪ್ಪ. ಆದರೆ ಇವತ್ತು 12 ಗಂಟೆ ಬಂದದ್ದು ಉದ್ದೇಶ ಏನು ಅಂದ್ರೆ 12 ಗಂಟೆ ತನಕ ಯಾವಾದ್ರಿ ಅದು ನಿಮ್ಮ ರಾವ್ ಕಾಲ ಇತ್ತು ಅಂತೇಳಿ ಬಂದಿಲ್ಲ. ಈಗ 12 ಗಂಟೆ ಆದಮೇಲೆ ಬಂದು 2ನೇ ಸಲ ನಾಮಪತ್ರ ನಮ್ಮ ಎಲ್ಲ ಮಿತ್ರರ ಜೊತೆ ಮಾಜಿ ಶಾಸಕರ ಜೊತೆ ಬಂದು 2ನೇ ಮಹಿಳಾ ಘಟಕದ್ದು ಹೇಳಿರ್ಬೇಕಲ್ಲ. ಮಹಿಳಾ ಘಟಕದ್ದು ಅವರು 2ನೇದ್ದು ಅವ್ರು ಬಂದು ಕೊಡ್ತಾರೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ನಿಮ್ಮ ಮುಖಂಡರು ಆರೋಪ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ಕಾರ್ಪೊರೇಟ್ ಮಗಳ ಕೊಲೆ ವಿಚಾರದಲ್ಲಿ ಅದು ಆದದ್ದಂತೂ ನಿಮ್ಗೆಲ್ಲರಿಗೂ ಗೊತ್ತದ. ಆ ವಿಚಾರದಲ್ಲಿ ನಾವು ಭಾಳ ಅನ್ಯಾಯ ಅದು ಏನ್ರಿ, ಭಾಳ ಅನ್ಯಾಯ ಅದು. ಅದನ್ನು ಇದನ್ನ ಏನು ಘಟನೆ ಆಗ್ಯದ ಅದನ್ನು ನಾನು ಖಂಡನೆ ಮಾಡ್ತೀನಿ. ಸಿದ್ದರಾಮಯ್ಯ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಆದರೆ ಅದು ವೈಯಕ್ತಿಕವಾಗಿರ್ಬೋದು, ಅದಕ್ಕೆ ನಡೆದಿದೆ ಅಂತ ಹೇಳ್ತಾರೆ. ಎಷ್ಟು ಹಗಲ್ ರಸ್ತೆ ಮೇಲೆ ನೋಡ್ರಿ, ಹಗಲ್ ರಸ್ತೆ ಮೇಲೆ ಅಲ್ಲ ಆಗ್ಯದಲ್ರಿ, ಹಗಲ್ ಆಗಿಲ್ಲ. ಮತ್ತು ಇದೇನು ಕಾನೂನು ಸುವ್ಯವಸ್ಥೆ ಅದ? ಅವ್ರಿಗೆ ಪ್ರಶ್ನೆ ನಾ ಕೇಳ್ತೀನಪ್ಪ, ಪ್ರಧಾನಮಂತ್ರಿಗಳಿಗೆ, ಇದು ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಗಲ ದರೋಡೆ ಆಗ್ಯದ, ಅದು ಗೊತ್ತಿರಂಗಿಲ್ಲ ನಿಮ್ಗೆ? ಗೊತ್ತಿಲ್ಲ. ಹಗಲ ಕೊಲೆ ಆದದ್ದು ರಾತ್ರಿ ಅಂದರೆ ದರೋಡೆ ಆಗಲಿ, ರಾತ್ರಿ ಕೊಲೆ ಆಗಲಿ, ಅದು ಬಿಟ್ಟು ಮಧ್ಯ ಹಗಲದ ಈ ರೀತಿ ಖಂಡನೆ ಅಲ್ಲ, ಖಂಡನೆ ಮಾಡ್ಬೇಕಾಗ್ತದೆ. ನಾವು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟದ. ಸರ್, ಮೋದಿಗೆ ಜಿಂದಾಬಾದ್ ಅನ್ನೋರು ಅಪ್ಪನಿಗೆ ಹುಟ್ಟಿಲ್ಲ ಅಂತ ಚಿಂತಕ ಮಹೇಶ್ ಚಂದ್ರಗೂರು ಹೇಳಿದ್ದಾರೆ. ನೋಡ್ರಿ, ಅವ್ರಿಗೆ ಮೊನ್ನೆನೇ ಹೇಳಿಲ್ಲ ನಾವು? ಮೋದಿ ಅವ್ರಿಗೆ ಈ ರೀತಿ ಹೇಳಿದವ್ರು ಕಪಾಳಿಗೆ ಹೊಡಿರಿ ಅಂತ ಹೇಳವ್ರು, ನೀವು ಕಪಾಳಿಗೆ ಹೊಡಿರಿ ಅಂತ ನಾವು ಹೇಳಿದ್ದೇವಪ್ಪ ನಮ್ಮ ಕಾರ್ಯಕ್ರಮ. ಇದೆಲ್ಲ ಇದು ಸರಿ ಬಾಡಿ ಭಾಳ ಕೆಳಮಟ್ಟದ್ದು. ಇವರೆಲ್ಲ ಹೇಳೋದು ಭಾಳ ಕೆಳಮಟ್ಟದ್ದು. ಹಿಂದೆ ಎಂದರೆ ಇಂಥವು ಆಗಿದ್ವಾ? ಇಂಥವು ಎಂದೂ ಆಗಿಲ್ಲ. ಇದೇ ಸಿದ್ದರಾಮಯ್ಯನ ಕಾಲಕ್ಕೆ ಈ ರೀತಿ ನಡೆದವ. ಅದೇ ಆದವ್ರು ಅವ್ರ ತಲೆ ಸರಿ ಐತಿಲ್ಲ ಗೊತ್ತಿಲ್ಲಪ್ಪ, ನೀವೇ ಕೇಳಿ. ಸರಿ, ಜನರು ಮತದಾನ ಬಹಿಷ್ಕಾರ ಆಗ್ತಾರೆ. ಫ್ಯಾಕ್ಟ್ರಿ ಸಮಸ್ಯೆಯಿಂದ ಅಲ್ಲಿ ಫ್ಯಾಕ್ಟ್ರಿ ಸಮಸ್ಯೆ ಆಗೋದ್ರಿಂದ ಜನರು ಮತದಾನ ಬಹಿಷ್ಕಾರ ಆಗ್ತಾರೆ. ಅಲ್ಲಿ ಮಧುವಾಯಿ ತಾಂಡ ಒಂದೈತ್ರಿ, ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಟೈರ್ ಸುಟ್ಟು ತಂತಿ ತೆಗೆದು ಕೆಮಿಕಲ್ ರೆಡಿ ಮಾಡ್ತಾರೆ. ಅಲ್ಲಿ ಹೊಗೆ ಬಂದು ಇವ್ರಿಗೆ ರಪ್ಪ ಹೊಡೆದು, ಆಮೇಲೆ ಅಬಾರ್ಷನ್ಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತದೆ. ಅದಕ್ಕೆ ಬಂದ್ ಮಾಡಿಸ್ರಿ, ಇಲ್ಲಂದ್ರೆ ನಾವು ಮತದಾನ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿ. ಆಯ್ತು, ನೋಡಂತವ್ರು ಅದು ನೋಡ್ರಿ ಕೆಲಸ ನಮ್ಮ ಅಧಿಕಾರಿಗಳು. ಮತ್ತು ಅವ್ರಿಗೆ ಅದು ಇದ್ರೆ ಅದು ಕ್ರಮ ತಗೋಬೇಕು. ನೀವು ಈ ಓಟಿಗೆ ಇದಕ್ಕೂ ಏನು ಸಂಬಂಧ ಅದ ಹೇಳಿ? ಓಟ್ ಹಾಕಂಗೆ ಆಗಬೇಕು. ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋತಾರೆ. ಅಧಿಕಾರಿಗಳಿಗೆ ಸಂಸದರಿದ್ರಿ, ಸೂಚನೆ ಕೊಡ್ತೀರಿ ಅಲ್ರಿ? ಎಲೆಕ್ಷನ್ ಕ್ಯಾಂಡಿಡೇಟ್ ಅಲ್ರಿ, ಈಗ ನಾವು ಕ್ಯಾಂಡಿಡೇಟ್ ಆಗಿ ಸೂಚನೆ ಕೊಡ್ಲಕ್ ಬರ್ತದ? ನೀವೇ ಹೇಳ್ರಿ. ಮತದಾರ ಮನವೊಲಿಸಿ ಸಿಗ್ತಾರೆ ಅಲ್ರಿ, ಮತದಾರರ ವಿನಂತಿ ಮಾಡ್ತೀವಿ, ವಿನಂತಿ ಮಾಡ್ಕೋತೀವಿ. ಸಚಿವ ಎಂ ಬಿ ಪಾಟೀಲ್ ಅವರು ಟಿಎಡಿಗಾಗಿ ಮೀಸಲಾಗಿರೋ ಸೀಮಿತವಾಗಿರುವಂತ ಸಂಸದರನ್ನ ಬೇಡ ಹೆಂಗ ಅವ್ನ ತಲೆ ಕೆಟ್ಟದ್ರಿ ನಿಮ್ಮ ಎಂ ಬಿ ಪಾಟೀಲ್ದು. ಅದಕ್ಕೆ ಕಾರಣ ಏನು ಅಂದ್ರೆ ಸೋಲ್ತೇವೆ ಅನ್ನೋದು 100ಕ್ಕೆ 100 ಅವ್ರಿಗೆ ಗ್ಯಾರಂಟಿ ಆಗ್ಯದ. ಅದಕ್ಕೆ ಅವ್ರು ಹೇಳ್ಕೊತ ಹೊಂಟಾರ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳೋದು, ಇದಕ್ಕಿಂತ ಹೆಚ್ಚಿಗೆ